ಹಿಂದೆ ಪ್ರತಿಯೊಬ್ಬರ ಹಳ್ಳಿ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾ ಇದ್ರು. ಈಗ ಇದೆಲ್ಲ ಇಲ್ಲ ಬಿಡಿ. ನಾನು ಅಮ್ಮನ ಮನೆ ಮೂಡಿಗೆರೆಗೆ ಬಂದಿದ್ದೆ. ಇಲ್ಲಿ ನಾಟಿ ಹಸು ಇದೆ. ಕರು ಎಷ್ಟು ಮುದ್ದಾಗಿದೆ ನೋಡಿ. ಓ, ಸಗಣಿ. ಸಗಣಿ ನೋಡಿದ ತಕ್ಷಣ ನನಗೆ ನೆನಪಾಯ್ತು ಒಂದು ಕತೆ. ಒಂದ್ಸರಿ ಶನಿಗೆ ಗಣೇಶನ್ ಹೇಗಾದ್ರೂ ಮಾಡಿ ಕೀಟ್ಲೆ ಮಾಡಬೇಕು ಅನ್ಸುತ್ತೆ. ಗಣೇಶನ್ ಓಡಿಸ್ಕೊಂಡು ಹೋಗ್ತಾನೆ. ಗಣೇಶನ್ಗೆ ಓಡಿ ಓಡಿ ಸುಸ್ತಾಗಿ ಅಲ್ಲೇ ಮೇಯ್ತಿದ್ದ ಹಸುವಿನ ಮುಂದೆ ಗರ್ಕಿಯಾಗಿ ಕೂತ್ ಬಿಡ್ತಾನೆ. ಇದನ್ನು ನೋಡಿ ಶನಿ ಗರ್ಕೆ ಅದನ್ನ ಗಣೇಶನ್ ಹೆಂಗಾದ್ರೂ ಮಾಡಿ ಹಿಡಿಬೇಕು ಅಂತ ಹೋಗೋಷ್ಟರಲ್ಲಿ ಹಸು ಏನು ಮಾಡುತ್ತೆ, ಗರ್ಕೆನ ತಿಂದುಬಿಡುತ್ತೆ. ಶನಿ ಬಿಡ್ಲೇ ಇಲ್ಲ. ಆದ್ರೂ ಹಸುವಿನ ಹೊಟ್ಟೆ ಒಳಗೆ ಹೋಗಿ ಹುಡುಕಾಡ್ತಾನೆ. ಗಣೇಶನ್ಗೆ ಏನು ಮಾಡ್ಬೇಕಂತ ತೋಚದೆ ಸಗಣಿಯಾಗಿ ಹೊರಗೆ ಬರ್ತಾನೆ. ಶನಿಗೆ ಸಗಣಿಯಾಗಿರುವ ಗಣೇಶನ್ ನೋಡಿ ಅಸಹ್ಯ ಆಗುತ್ತೆ. ಶನಿ ಗಣೇಶನ ಮುಂದೆ ಹಾಗೆ ಹೋಗ್ತಾನೆ. ಹಾಗಾಗಿ ಶನಿಗೆ ಗಣೇಶನನ್ನ ಎಂದೆಂದಿಗೂ ಮುಟ್ಟಲು ಆಗಲೇ ಇಲ್ಲ. ಶನಿ ಹತ್ರವೂ ಸುಳಿಯದ ಸಗಣಿಯನ್ನು ಗೋಪುರದ ಥರ ಮಾಡಿ ಅದಕ್ಕೆ 21 ಗರಿಕೆ ಸಿಕ್ಕಿಸಿ ವಿಧಿವತ್ತಾಗಿ ಪೂಜಿಸಿದ್ರೆ ಶನಿ ದೋಷ ನಿವಾರಣೆ ಆಗುತ್ತಂತೆ. ಈ ಮೂಲಕ ತಿಳಿಯೋದೇನೆಂದರೆ, ಗರ್ಕೆ ಸಸ್ಯವಾದರೆ ಸಗಣಿ ಪಾವಿತ್ರತೆಗೆ ಸಾಕ್ಷಿಯಾಗಿದೆ. ಧಾರ್ಮಿಕವಾಗಿಯೋ ವೈಜ್ಞಾನಿಕವಾಗಿಯೋ ಗೋವಿನ ಯಾವುದೇ ಅಂಶವಾಗಲಿ ಔಷಧಯುಕ್ತವಾಗಿದ್ದು ಗೋವು ಜನಮಾನದಲ್ಲಿ ಪೂಜ್ಯನೀಯ ಸ್ಥಾನವನ್ನು ಪಡೆದುಕೊಂಡಿದೆ.